Hello guys, this is your Spurti and welcome back to my new vlog guys. Guys, ಇವತ್ತು ಒಂದು ಕಾಲ್ ಬಂದಿದೆ ನನಗೆ ಬೆಕ್ಕಿಗೆ ನಾಯಿ ಕಡಿದಿದೆ ಅಂತ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ. ಪಾಪ ಒಂದು 2 ಅವರ್ ಮುಂಚೆನೇ ಫೋನ್ ಮಾಡಿದ್ರು ಅವರು. ಬಟ್ ಹಾಸ್ಪಿಟ್ಲು ಓಪನ್ ಆಗಲೇಬೇಕು ಬ್ರೋ, ನೀರು ಕುಡಿತಿದೆ, ಊಟ ಮಾಡ್ತಿದೆ ಲೈಟಾಗಿ ಅಂತ ಅಂದರು. ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಬೇಕಂದ್ರೆ ಹಾಸ್ಪಿಟ್ಲ್ ಓಪನ್ ಆಗಬೇಕು. 10 ಗಂಟೆಗೆ ನಾನು ಕರೆಕ್ಟಾಗಿ ಬರ್ತೀನಿ ಅಂದಿದೆ. ಸೊ ಈಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ಎಷ್ಟು ಚೆನ್ನಾಗಿದೆ. ಯಾರು ಅಪ್ ಆ್ಯಂಡ್ ಡೌನ್ ಮಾಡಿರೋದು ಹೊರಗಡೆ ಇದ್ದಾರೆ. ಅವ್ರು ಏನು ಆಯ್ತು ಅಂದರೆ ನಾಯಿ ಕಚ್ಕೊಂಡು ಹೋಯ್ತಂತೆ. ಅವ್ರದ್ದು ಮನೇಲಿ ಫ್ಯಾಮಿಲಿ ಡೆತ್ ಆಗಿದೆ. ಅವ್ರು ಟೆನ್ಷನಲ್ಲಿ ಇದ್ದಾರಂತನೂ ಏನೋ. ಇವಾಗ ಅದನ್ನೇನಕ್ಕೆ ತೊಂದರೆ ಅಂತಂದರೆ ಅದನ್ನ ಸಾಯಿಗೆ ಬಿಡೋಕ್ಕಾಗುತ್ತೆ. ಅಲ್ಲೇ ಪಾಪ ದೇವಸ್ಥಾನ ಹತ್ರ ಅಲ್ಲೇ ಕೂತ್ಕೊಂಡಿದ್ದಿದೆ ನಾಯಿ. ಇಲ್ಲಿ ಲೋವರ್ ಪಾರ್ಟ್ ಇದೆಯಲ್ಲ, ಡೌನ್ ಪಾರ್ಟ್ ಹತ್ರ ಕಡಿದಿದೆ. ಪ್ರೆಗ್ನೆಂಟ್ ಏನಾರು ಇದೆಯಾ ಬ್ರೋ ಇದು? ಇಲ್ಲ, ಅದಂಗೆ ಇರೋದು. ಹೌದಾ? ಆಮೇಲೆ ಬಂದು ಹೋಗ್ತೀವಿ ನಾವು ಒಂದು ವಾರ ಅಂತ ಹೋಗ್ಬಿಟ್ರು ಅವರು. ಈಗಿಲ್ಲ ಅವರು ಕೆಳಗೆ. ಓಕೆ, ಅಲ್ಲ ಆಗಲಿ, ಏನಾದ್ರು ಆಗಲಿ. ಸರಿ. ಸೊ ನಾನು ಮತ್ತು ಇವಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ. ಈ ಎಕ್ಸ್ರೇ ಮಾಡ್ತಾರೆ, ನೋಡಬೇಕು ಏನಾಗಿದೆ ಅಂತ. ಅಣ್ಣ ಆಯಿತಾ ಇನ್ವೆಸ್ಟಿಗೇಷನ್? ಗೈಸಲ್ಲಿ ಬಿಟ್ಟಿದ್ದೀವಿ. ಈಗ ಅದೇ ಜೈನ್ಸ್ ರೆಸ್ಕ್ಯೂ ಸೆಂಟ್ರಲ್ಲಿ ಇವಾಗ ತೊಗೊಂಬಂದು ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಬೋನ್ ಫ್ರ್ಯಾಕ್ಚರ್ ಆಗಲಿ, ಬೋನ್ ರಿಲೇಟೆಡ್ ಥಿಂಗ್ಸ್ ಆಗಲಿ ಏನಾಗಿಲ್ಲ. ಬೋನ್ಸ್ ಎಲ್ಲ ಚೆನ್ನಾಗೇ ಇದೆ. ಸಮ್ ನರ್ವ್ ಬ್ರೇಕ್ ಆಗಿರುತ್ತೆ ಅಂತ ಹೇಳಿದ್ರು, ಅದಕ್ಕೆ ತೊಗೊಂಬಂದಿದ್ದೀವಿ. ಬ್ರೋನು ಇದ್ದಾರೆ ನನ್ನ ಜೊತೆ. ಸೊ ಅಲ್ಲಿದ್ದಾಳೆ ಹುಡುಗಿ, ಅವಳು ಆ್ಯಕ್ಚುಲಿ ಅಲ್ಲಿದ್ದಾಳೆ. ಸಂಜೆ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅನ್ಸುತ್ತೆ, ಫಾಲೋ ಅಪ್. ಗೈಸ್, ಬ್ರೋ ಮನೆಗೆ ಬಂದೆ. ಬ್ರೋ ಟೀ ಕುಡ್ದೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಬಂದೆ. ಅದೆಲ್ಲ ಅಲ್ಲಿ ಇಟ್ಟು ಇವರು ಅಂಕಲ್ ಇದಾರಲ್ಲ, ಏನೋ ಒಂದೆರಡು ಹೇಳ್ತಾರೆ ಕೇಳ್ರಿ. ದುರ್ಗದಾಗಿರೋದು ಡೆಂಟಲ್ಲು, ಬೆಂಗಳೂರಿಗಿರೋದು ಮೆಂಟಲ್ಲು, ನಮ್ಮ ಪಕ್ಕದ ಮನೆ ಆಂಟಿ 1 ಕ್ವಿಂಟಲ್. ಒಂದು ಹುಡುಗಿಗೆ ಹಲ್ಲೋಗಿತ್ತು, ಅಲ್ಲಿನ ಮೇಲೆ ಒಂದು ಕವನ ಆಗಿದೆ. ಓ ನನ್ನ ನಲ್ಲೆ, ನನ್ನದು ಮಂಡ್ಯ ಜಿಲ್ಲೆ, ತರಲೆ ನಿನಗೆ ಕಬ್ಬಿನ ಜಲ್ಲೆ, ಕೊಡೋಣ ಅಂದರೆ ನಿನಗೆ ಅಲ್ಲೇ ಇಲ್ಲವಲ್ಲೇ. ಓಕೆ. ಆಮೇಲೆ ಮಕ್ಕಳಿಗೆ ಅವರಿಗೆ ಯಾವ ಥರ ಹೇಳ್ಬೇಕಾದ್ರೆ, ಕಾಲೇಜ್ ಯಾವುದಾದ್ರೆ ಶಿಕ್ಷಣ ಮುಖ್ಯ, ಪೆನ್ ಯಾವುದಾದ್ರೆ ಬರಹ ಮುಖ್ಯ, ಶಿಕ್ಷಕರು ಯಾರಾದ್ರೆ ಅವರು ಕೊಡುವ ಜ್ಞಾನಾಮೃತವಿದೆ. ಹಾಗೆ ನಿಮ್ಮ ಹಿಂದೆ ಗುರು ಇರಲಿ, ಮುಂದೆ ನಿಮ್ಮ ಗುರು ಇರಲಿ, ನಿಮ್ಮ ಕನಸು ನನಸಾಗಲಿ ಅಂತ ಹೇಳ್ತಾರೆ. ಸರ್ ಸಗಲ ಕಾಮಿಡಿ ಮಾಡ್ತಾರೆ. ಅಂದರೆ ಪ್ರಾಣೇಶ್ ಸರ್, ಆಮೇಲೆ ಮಾಸ್ಟರ್ ಹಿರಣ್ಣಯ್ಯ ಅವ್ರಗಳ ಜೊತೆ ಎಲ್ಲ ಇವರು ಸ್ಟ್ಯಾಂಡಪ್ ಕಾಮಿಡಿ ಆ ಥರ ಮಾಡ್ತಿದ್ರಂತೆ. ಸೊ ಬಂದಿದ್ದೀನಿ ಸರ್. ಭಾಳ ಒಳ್ಳೆ ಕಲೆ ಇದೆ ಸರ್ ನಿಮಗೆ. ಅದಕ್ಕೆ ಮನೆಗೊಂದು ತಲೆ, ಮನುಷ್ಯನಿಗೆ ಒಂದು ತಲೆ, ಆ ತಲೆಗೆ ಒಂದು ಕಲೆ, ಆ ಕಲೆಗೆ ಒಂದು ಬೆಲೆ, ಅವಾಗ ಸಿಕ್ಕೇ ಸಿಗುತ್ತೆ ಒಂದು ನೆಲೆ. ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟು ಬರ್ತಿರ್ಲಿಲ್ಲ, ಯಾವಾಗೋ ಬರೋನು. ಮಾಸ್ಟರ್ ಅಲ್ಲಿ ನಿಂತ್ಕೊಳಪ್ಪ, ಯಾತಕ್ಕೆ ಬರ್ತಿರ, ನಿಮ್ಮಂತಾರಲ್ಲ ಹೋಮ್ವರ್ಕ್ ಮಾಡಲ್ಲ, ಯಾವಾಗೋ ತಿಳಿದವ, ಇದೇ ನಿಮ್ಮ ಅತ್ತೆ ಮನೆಯಲ್ಲ, ಯಾಕೆ ಬರ್ತಿರ ಹಿಂಗೆ ಅದು. ಅದಕ್ಕೆ ಅವನ ಮೇಲೆ ಒಂದು ಕವನ ಹೇಳಿದ್ರು. ಬೆಂಕಿ ಇಲ್ಲದ ಒಲೆ, ಮೀನಿಲ್ಲದ ಬಲೆ, ಕಾಲಿರುವ ನಿನ್ನ ತಲೆ, ಇದ್ರೆಷ್ಟು ಬಿಟ್ರೆಷ್ಟು. ಅದಕ್ಕೆ ಅವನು ಹೇಳ್ದ, ಸರ್ ನಾನು ಒಂದು ಹೋಗ್ಬೇಕಾದ್ರೆ ಹೇಳೋಗ್ತೀನಿ ಅಂತ ಅವನು ಹೇಳ್ದ. ಸೌಂದರ್ಯವಿಲ್ಲದ ನೋಟ, ಸ್ಪರ್ಧೆ ಇಲ್ಲದ ಆಟ, ಅರ್ಥವಾಗದು ಈ ದರಿದ್ರ ಪಾಠ, ಕೇಳಿದ್ರೆಷ್ಟು ಬಿಟ್ರೆಷ್ಟು ಅಂತ. ಇವಾಗ್ಲೂ ಕೇಳಿದ್ರೆ ನಗು ಬರುತ್ತೆ ನೋಡ್ರಿ, ಈ ಥರದ್ದೆಲ್ಲ ಜೋಕ್ಸ್ಗಳು. ಒಬ್ಬ ಮಂಜುನಿಗೆ ಹೇಳಿದ್ರು, ಸ್ಟೂಡೆಂಟ್ ಎಬ್ಬರ್ಸಿ, ಸ್ಟ್ಯಾಂಡ್ ಅಪ್ ಮಂಜು, ಸತ್ಯಕ್ಕೂ ಮತ್ತು ಭ್ರಮೆಗಿರುವ ವ್ಯತ್ಯಾಸ ಏನಪ್ಪ ಅಂದ್ರು. ನೀವು ಪಾಠ ಮಾಡಿರೋದು ಸತ್ಯ, ಆದರೆ ಹುಡುಗರಿಗೆಲ್ಲ ಅರ್ಥ ಆಗತ್ತೆ ಅಂತ ತಿಳ್ಕೊಂಡಿರಲ್ಲ, ಭ್ರಮೆ, ನಿಮ್ಮ ಭ್ರಮೆ. ಸರ್ ಕ್ರೇಜಿ. ಕೊನೆಗೆ ಉಳಿಯೋದು ಕಲೆನೇ ಅಲ್ವಾ ಸರ್? ಕಲೆನೇ ಅಷ್ಟೇ. ಅದಕ್ಕೆ ಯಾವುದೇ ಮನುಷ್ಯನಿಗಾಗಲಿ ಸಿಟ್ಟಿಂದ ಯಾವುದು ಗೆಲ್ಲಕ್ಕಾಗಲ್ಲ. ಹೌದಾ? ಅದೇ ಒಂದು
ನಗು ಮುಖದಿಂದ ಇಡೀ ಜಗತ್ತನ್ನೇ ಗೆಲ್ಲೋದು. ಹೌದು, ಇರೋದು 3 ದಿನ. ಜನ 1000 ಹೇಳಿ, ಹ್ಞೂ ನಾವು 975 ಬಿಸಾಕಿ 25 ಮಾತ್ರ ಇಡ್ಕೋಬೇಕು. Crazy. ಇರ್ತಾರೆ, ಹೌದು, ಕ್ರೇಜಿ. ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಜನ 1000 ಹೇಳಿ ಬಿಡು, ನೀನು ಯಾಕೆ ಚಿಂತೆ ಮಾಡ್ತೀಯ, ಆಯ್ತು ಬಿಟ್ಟಾಕ್ಬಿಟ್ಟು 975 25 ಹಿಡ್ಕೊಂಡು. ಕ್ರೇಜಿ ಸರ್, ಕ್ರೇಜಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡ್ರಿ ಇದು. ಹಾಂ ಸರ್, ಒಂದು ಬೀದಿ ನಾಯಿ ಕಂಡ್ರೆ ಇನ್ನೊಂದು ಬೀದಿ ನಾಯಿಗೆ ಆಗಲ್ಲ ನೋಡಿ. ಆ ಒಂದು ಬೀದಿ ನಾಯಿ ಪಕ್ಕದ ಬಂದಾಗ ಇದು ಯಾವ ಥರ ಓಡಿಸುತ್ತೆ ಅಂದರೆ ಅದಕ್ಕೆ ಅದು ಸಿಟ್ಟು ಬಂದು ಬೀದಿ ನಿಂದಲ್ಲ, ನಿಮ್ಮಪ್ಪಂದಲ್ಲ, ನೀನು ನಂತರ ನಮ್ಮ ಬೀದಿ ಬಂದು ನೋಡ್ಕೊಳ್ತೀನಿ. ಯಪ್ಪ ಕ್ರೇಜಿ, ಲಿಟ್ರಲಿ ಕ್ರೇಜಿ ಆಗಿತ್ತು. ನಾವು ಯಾವತ್ತೂ ಈ ಥರ ಥಿಂಕೇ ಮಾಡಿಲ್ಲ. ನಾವು ಅನಿಮಲ್ ಜೊತೆ ಇರ್ತೀವಿ, ನಾವು ಯಾವತ್ತೂ ಈ ಥರ ಥಿಂಕ್ ಮಾಡಿಲ್ಲ. ಬೆಂಗಳೂರಿಗೆ ಕನ್ನಡ ರಾಜ್ಯೋತ್ಸವ ಟೈಮ್ಗೆ ಹೋಗಿದ್ವಿ. ಹಾಂ, ಇಲ್ಲಿ ನಮ್ಮ ಫ್ರೆಂಡ್ ಮನೆ ಹುಡುಕ್ಬೇಕಾಯ್ತು. ಇಲ್ಲೇ ಬಾರಪ್ಪ ಅಂದ್ರೆ ನಾನು ಹೋದೆ. ದೊಡ್ಡ ಬಂಗ್ಲೆ, ಹಿಂಗೆ ಬಾಗಿಲು ತಗತ್ರು ಅದು ಯಾವುದೋ ಸಣ್ಣ ನಾಯಿ ಇತ್ತು. ಕಮ್ 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 ಅಂತ. ಆಮೇಲೆ ದೊಡ್ಡ ನಾಯಿ ಎಲ್ಲಿತ್ತು, ಗೋ ಗೋ ಅಂತ ಹೇಳ್ತದೆ. ಆಮೇಲೆ ಇದೇನು ಅಂತೇಳಿ ಮತ್ತೆ ಪಕ್ಕದಾಗ ಹೋದೆ. ಅದು ನೋಡಿದರೆ ತಮಿಳ್ರು ನಾಯಿ. ಹತ್ತಿರ ಹಿಂಗೆ ಹೋದೆ, ಬೇಡ ಅಂತ. ಆಮೇಲೆ ಮತ್ತೆ ಲಾಸ್ಟ್ನೇ ಮನೆಗೆ ಹೋದೆ. ಅದು ಸಣ್ಣದು, ದೊಡ್ಡ ನಾಯಿ ಎಲ್ಲಿತ್ತಲ್ಲ, ಯಾಕೆ ಕರಿತೀಯ, ಹೋಗೋ ಹೋಗೋ ಅಂತ. ಸದ್ಯ ಅದು ಕನ್ನಡ ಮಾತಾಡ್ತಲ್ಲ, ಅದೇ ನನಗೆ ಖುಷಿ. ಕನ್ನಡ ರಾಜ್ಯೋತ್ಸವಕ್ಕೆ ಅದು ಬೈದು ಚಿಂತೆ ಇಲ್ಲ, ಕನ್ನಡ ಮಾತಾಡ್ತಾರೆ. ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಹಮೀದ್ ಅಂತ. ಸೊ ಬ್ರೋ ಇಂದ ನಂಗೆ ತುಂಬ ಹೆಲ್ಪ್ ಆಯ್ತು. ಇಲ್ಲ ಬ್ರೋ, ಕೊಡಿ, ಕೈ ಕೊಡಿ ಬ್ರೋ. ಕೈ ಕೊಡೋದ್ರಲ್ಲಿ ಫೇಮಸ್. ಎಲ್ಲರೂ ನೀವು ಕೈ ಕೊಡಲ್ಲ ಅಂತೀರಲ್ಲ. ಅದೇನ್ ಸಿಸ್ಟರ್ ನಮ್ಮ ಮನೆ ನಾವು ಕಲ್ಸಿರೋದು, ಕೈ ಕೊಡ್ಬಾರ್ದು ಹಂಗಲ್ಲ, ಅದು ನಮ್ಮ ರೀತಿನೇ ಒಂದು ಜೀವಿ. ನಾವು ಕೈ ಕೊಡ್ಬಾರ್ದು ಅಂತ ಆದ್ರೆ ಯಾರಿಗಾರು ಹೇಳ್ಕೋಬಹುದು, ಹೇಳ್ಕೊಳಕ್ ಆಗಲ್ಲ. ನಾನೇನು ಆ ರೀತಿ ಏನ್ ರೆಸ್ಕ್ಯೂ ಮಾಡಿಲ್ಲ ಸಿಸ್ಟರ್. ಈ ಕಣ್ಣೆದ್ರಿಗೆ ನೋಡ್ಕೊಂಡು ಹೆಂಗಿರಕ್ಕಾಗುತ್ತೆ ಅಲ್ವಾ? ಇಲ್ಲ ಬ್ರೋ, ಏನ್ ಕೆಲಸ ನಾವು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು, ನೀವು ಬಂದ್ ರೆಸ್ಕ್ಯೂ ಮಾಡಿರೋದು. ಬ್ರೋ ಏನು ಇಲ್ಲ ಬ್ರೋ, ಪರವಾಗಿಲ್ಲ. ಬಟ್ ನೀವು ನನಗೆ ಫೋನ್ ಮಾಡ್ದೇನೂ ಇರ್ಬೋದಿತ್ತು, ನೀವು ಕೈ ತೊಳ್ಕೊಬೋದಿತ್ತು, ನಿಮಗೆ ಆಪ್ಷನ್ಸ್ ತುಂಬಾ ಇತ್ತು. ಬಟ್ ನೀವು ಅದನ್ನ ಮಾಡಿದ್ರಿ ಅಷ್ಟೇ. ಅಷ್ಟೇ. ಆಮೇಲೆ ಜೊತೆಗೆ ಬರ್ದೆ ನೀವು ಆರಾಮಾಗಿ ನನ್ನ ಮೇಲೆ ಬಿಡ್ಬೋದಿತ್ತು. ನಾನು ಫ್ರೀ ಇದೀನಿ, ಬರ್ತೀನಿ ಅಂತ ನೀವು ಅಷ್ಟು ಇದು ಮಾಡ್ಕೊಂಡು ಬಂದ್ರಿ. ಸೊ ನಾನೇನು ಹೇಳ್ತೀನಂದ್ರೆ, ಎಂಡ್ ಆಫ್ ದ ಡೇ ರಿಲಿಜಿಯನ್ ಅಲ್ಲ, ಹ್ಯುಮ್ಯಾನಿಟಿ. ಸೊ ಧರ್ಮ ಅಲ್ಲ, ಮನುಷ್ಯತ್ವ ದೊಡ್ಡದು ಅಷ್ಟೇ. ನಿಮಗೂ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ನಾನು ಜಾಸ್ತಿ ಎಕ್ಸಾಜುರೇಟ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಸೊ ಗೈಸ್, ಅಲ್ಲಿ ಬೆಕ್ಕನ್ನು ಬಿಟ್ಟು ಬಂದರೆ, ಸೊ ನಾನಿವಾಗ ಬಾಲ್ಭವನಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಬೇಬಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿಗೆ ಜಡ್ಜ್ ಆಗಿ ಬಂದಿದ್ಲು. ಸೊ ಅದಕ್ಕೆ ಅಲ್ಲೆಲ್ಲ ಈಗ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಆಗಿದೆ. ಸೊ ಅಲ್ಲಿ ರಿಸಲ್ಟ್ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ಇಲ್ಲಿ ಬಾಗಿಲು ಕಾಯ್ತಾ ಇದ್ದೀನಿ, ಯಾಕಂದರೆ ಹುಡುಗರೆಲ್ಲ ಫುಲ್ ಓಡಾಡ್ತಿದ್ದಾರೆ, ಟೀಕ್ಲೆ ಮಾಡ್ತಿದ್ದಾರೆ, ರೂಮ್ ಒಳಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಒಳಗೆ ಹೋದಂಗೆ ಈ ಬಾಗಿಲನ್ನು ಕಾಯೋದು ನನ್ನ ಕೆಲಸ ಗೈಸ್. ಒಳಗೆ ಹೋಗಂಗಿಲ್ಲ. ಸೊ ಗೈಸ್, ಯಾವ ರೇಂಜಿಗೆ ಹೊಟ್ಟೆ ಹಸ್ತಾ ಇದೆ, ನಾನು ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಹಸ್ತಾ ಇದ್ದೆ ನನಗೆ. ಸೊ ಇಲ್ಲಿ ಊಟನೂ ಇದೆಯಂತೆ, ಅರೇಂಜ್ಮೆಂಟ್ಸು ಕಾಯ್ತಿದ್ದೀನಿ. ಅವಳು ಬೇರೆ ಅಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟಲ್ಲಿದ್ದಾಳೆ. 1:30 ಬೇರೆ, ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಹಸ್ತಾ ಇದೆ. ಬೆಳಗ್ಗೆ ಲಿಟ್ರಲಿ 10:30ಗೆ ನಾನು ಮನೆಗೆ ಬಿಟ್ಟಿದ್ದು, ಆ ಬೆಕ್ಕನ್ನು ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಬರೋಷ್ಟು 1:30 ಆಗಿದೆ. ಯಾವ ರೇಂಜಿಗೆ ಹೊಟ್ಟೆ ಹಸ್ತಾ ಇದೆ ಅಂದರೆ ಕೇಳೋಕ್ಕಾಗ್ತಿಲ್ಲ. ಹಂಗೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ ಗೈಸ್, ಸೀರಿಯಸ್ಲಿ. ನೆಕ್ಸ್ಟ್ ಲೆವೆಲ್ ಹಿಂಸೆ ಆಗ್ತಾ ಇದೆ. ತಲೆ ಬೇರೆ ನೋವು ಸ್ಟಾರ್ಟ್ ಆಗಿದೆ. ಯಾವಾಗ ಊಟ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ ಲಿಟ್ರಲಿ. ಹಾಂ, ಪಲಾವ್ ಇದೆಯಾ? ಓಕೆ ಗೈಸ್, ಪಲಾವ್ ಇದೆ ಅಂತ. ಪಲಾವ್ ಗೈಸ್, ಸೀನ್ ಏನಂದರೆ
ಹೈಸ್ಕೂಲಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿರೋದು 8th 9th 10th ಓಕೆನಾ. ಸೊ ಇವಾಗ 8th ಸಾರ್ಟ್ಔಟ್ ಆಗಿದೆ, 9th ಸಾರ್ಟ್ಔಟ್ ಆಗಿದೆ. ಇನ್ನು ಇವರು 10th ಸಾರ್ಟ್ಔಟ್ ಮಾಡಿಲ್ಲ. ಅಂದರೆ ಎಲ್ಲ ಮತ್ತೆ ಡ್ರಾಯಿಂಗ್ ಶೀಟ್ಸ್ಗಳನ್ನ ಹರಡ್ಕೊಂಡು ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು, ಸೊ ಈ ಥರ ಬೈಫರ್ಗೇಷನ್ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಎಷ್ಟೊತ್ತಾಗುತ್ತೋ ನನಗಂತೂ ಗೊತ್ತಿಲ್ಲ. ನನಗೆ ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಹಸಿದೈತೆ, ನೋಡ ಬನ್ನಿ. ಗ್ಯಾಸ್ ಚಿನ್ನಿ ಬರೋಲ್ಲ ಅನಿಸುತ್ತೆ, ಅಲ್ಲೇ 2 ಗಂಟೆ ಆಯಿತು ಗ್ಯಾಸ್. ಸೀರಿಯಸ್ಲಿ ಎಕ್ಸಾಸ್ಟೆಡ್ ಅಂದ್ಕೊಳ್ಳಿ. ಆಯಿತು, ಎಲ್ಲ ಸಾರ್ಟ್ಔಟ್ ಆಯಿತು. ಏನು ಗೊತ್ತಾ, ಅವ್ನು 20-30 ಸ್ಕೂಲು ಪಾರ್ಟಿಸಿಪೇಟ್ ಮಾಡಿದ್ದಾವೆ, ಹೈಯರ್ ಪ್ರೈಮರಿ. ಸೊ ತುಂಬ ಜನ ಇದ್ದಾರೆ, ಎಲ್ಲ ಸಾರ್ಟ್ಔಟ್ ಏನೋ ಆಯಿತು. ಇವಾಗ ಸರ್ಟಿಫಿಕೇಟ್ ಬರೆಯೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವಳಿಗೂ ಬಿಡೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ, ಹಂಗೆ ಆಗ್ಬಿಟ್ಟೈತೆ. ಅಫ್ಕೋರ್ಸ್ ಶಿ ಹ್ಯಾಸ್ ಟು ಡೂ ಇಟ್, ಇಟ್ಸ್ ಅವರ್ ಡ್ಯೂಟಿ. ಬಟ್ ನನಗೆ ಕಾಯೋಕ್ಕಾಗ್ತಿಲ್ವೇ, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ಕೈತಲ್ಲ, ಮಾಡ್ತೀನಿ. ಈಗ ಆಚೆ ಬಂದು ನಾನು ಚಾರ್ಜ್ ಹಾಕ್ಕೊತಾ ಇದ್ದೀನಿ ಫೋನು. ಗಾಯ್ಸ್ ಫೈನಲಿ ಆ ಮೀಟಿಂಗ್, ಗಾಯ್ಸ್ ಫೈನಲಿ ಆ ಮೀಟಿಂಗ್. ಚಿನ್ನಿ ದಿನ ಲೇಟ್ ಆಗುತ್ತಂತೆ, ನಾಗರಾಜ್ ಸರ್ ಬಂದ್ಬಿಡು ಬೇಗ ಊಟ ಮಾಡಿ ಅಂತಂದರು. ಸೊ ಅವಳೇನು ಊಟ ಮಾಡೋಂಗೆ ಕಾಣಲ್ಲ ಅನ್ಸುತ್ತೆ. ಬಟ್ ಆ ಮೀಟಿಂಗ್ ಗಾಯ್ಸ್, ಐ ಆಮ್ ರಿಯಲಿ ಸೋ ಮಚ್ ಹಂಗ್ರಿ. ಗಾಯ್ಸ್ ಐ ಆಮ್ ಸ್ಯಾಟಿಸ್ಫೈಡ್. ನಂದು ಊಟ ಆಯಿತು, ಬಟ್ ಚಿನ್ನಿದಾಗಿಲ್ಲ, ನಂಗೆ ಗೊತ್ತು. ಅದಕ್ಕೆ ಅವಳಿಗಂತ ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ. ಅವರು ಕ್ಯಾಟ್ರಿಂಗ್ ಅವರು ಹೊರಡೋ ಟೈಮ್ ಆಯಿತಾ, ಅದಕ್ಕೋಸ್ಕರ ಪಾರ್ಸಲ್ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಅವಳು ಫಂಕ್ಷನ್ ಮುಗಿದು ಬಂದ ತಕ್ಷಣ ಕೊಡೋದು. ಗೈಸ್ ನೋಡಿ, ಚಿನ್ನಿ ಬರ್ತಿದ್ದಾಳೆ, ಅವಳಿಗೋಸ್ಕರ ಪಾರ್ಸಲ್ ಮಾಡಿಸ್ಕೊಂಡಿದ್ದೆ. ನಾನು ಇದನ್ನು ನಂದು ಬ್ಯಾಗಾಗಿ ಇಟ್ಕೊಳ್ಳೋಣ ಅಂತ ಅನ್ಕೊಂತಿದ್ದೆ. ಇವಾಗ ನೀನೇ ಬಂದಷ್ಟೇ ತಗೋತೀನಿ. ಬ್ಯಾಗ್ ಇಟ್ಕೊಂತಿದ್ವಿ ನಾವು, ಎಲ್ಲೆಲ್ಲ ಇಟ್ಕೊಂತೀವಿ. ಕೈ ಇದೆ ನಮಗೆ, ನೇಚರ್ ಕೊಟ್ಟಿರೋದು. ತೊಳ್ಕೊಬೇಕಾ? ಅವಾಗ ಕೊಡು, ನನ್ನ ಹತ್ರ ಎಲ್ಲ ಇದೆ. ಯು ಡೋಂಟ್ ವರಿ, ಓಕೆ? ತೊಳ್ಕೊ ಗೈಸ್. ಚಿನ್ನಿಗೆ ಕೈ ತೊಳಸ್ತಾ ಇದ್ದೀನಿ ಇವಾಗ. ಬಾ ಅಲ್ಲಿ ಕೂತ್ಕೊ, ನೆರಳಿದೆ ಅಲ್ಲಿ. ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಲ್ಲ, ನನಗೆ ಹೊಟ್ಟೆ ಹಸ್ಕೊಂಡು ನಿಜ ಇನ್ನೇನು ಬೀಳ್ತಿದ್ದೆ ನಾನು ಕೆಳಗಡೆ. ನೀನು 2:15 ಊಟ ಮಾಡೋಳು, 3 ಗಂಟೆಗೆ ಊಟ ಮಾಡೋಳು. ನೀನು ಹಿಂಗೆ ಹೇಳಂಗಿಲ್ಲ ಆಯ್ತಾ? ಮನೇಲಿದ್ರೆ ಒಂಥರ, ಹೊರಗಡೆ ಬಂದಾಗ ಒಂಥರ. ಹೌದು ಬಿಡು. ನೋಡಿ ಗೈಸ್, 2 ಡ್ರೈ ಜಾಮೂನ್ ಹಾಕ್ಸ್ಕೊಂಡಿದ್ದೀನಿ ಚಿನ್ನಿಗೋಸ್ಕರ ಸ್ಪೆಷಲಾಗಿ. ಅವ ಅಣ್ಣಂಗೆ ಫುಲ್ಲು ರಿಕ್ವೆಸ್ಟ್ ಮಾಡಿ, ಅಣ್ಣ 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 ಇನ್ನೊಂದು ಹಾಕೋಣ, ಇನ್ನೊಂದು ಜಾಮೂನ್. ನಾನು ತಿನ್ನಪ್ಪ, ನಾನು ಎಷ್ಟಂತ ಕಾಯಿಲಿ ನಾನು. ಅದಕ್ಕೆ ನಾನು ತಿಂದು ಅವರು ಹೋಗ್ತೀವಿ ಪ್ಯಾಕ್ ಮಾಡ್ಕೊಂಡು ಅಂದರು. ಬೇಡ ಅಣ್ಣ, ನಮ್ಮ ಹುಡುಗಿ ಒಬ್ಳು ಬರೋಳಿದ್ದಾಳೆ, ಅವಳಿಗೆ ಪಾರ್ಸಲ್ ಮಾಡಿಕೊಡ್ರಿ ಅಂತ ಹಾಕ್ಸ್ಕೊಂಡು ಇಟ್ಕೊಂಡೆ. ನಾಗರಾಜ್ ಸರ್ ಗ್ಯಾಪಲ್ಲಿ ಬಂದು ತಿನ್ಕೊಂಡು ಹೋಗ್ಬಿಟ್ರಲ್ಲ. ನಾನು ಅವಳು ಎಲ್ಲಿಂದ ಕೇಳ್ತಾನೆ ಇದ್ದೀನಿ. ಬರ್ತಾಳೆ ನೀ ತಿನ್ನು ಬರ್ತಾಳೆ ಅಂದರು. ಪಾಪ ಏನಾರು ಹೋಗ್ಬೇಕಿತ್ತು, ಒಟ್ಟಿಗೆ ಕರ್ಕೊಂಡು ಕೊಡಿಸ್ತಾರೆ, ಪಾಪ ಕೊಡಿಸ್ತಾರೆ. ಗೈಸ್ ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿ ನನಗೇನು ನೆನಪು ಬರ್ತಾ ಇದೆ ಗೊತ್ತಾ, ನಾನು ಸ್ಕೂಲ್ ಡೇಸಲ್ಲಿ ನಮ್ಮ ಸ್ಕೂಲವ್ರೆ ಯಾರೋ ಒಬ್ಬರು ತೊಗೊಂಡ್ರು ಪ್ರೈಸು. ಅದೇ ನಾನು ಓದಿದ ಸ್ಕೂಲು, ಬಾಬಾಜಿ ಓದಿದ ಸ್ಕೂಲು. ಸೊ ನಾನು ನನ್ನ ಸ್ಕೂಲ್ ಡೇಸಲ್ಲಿ ಇದೇ ಥರ ಹೋಗ್ಬಿಟ್ಟು ಅಲ್ಲಿ ಪ್ರೈಸಸ್ ತೊಗೊತಾ ಇದ್ದೆ ಸ್ಟೇಜ್ ಮೇಲೆ. ಅದೆಲ್ಲ ನಾವು ತಗೊತಿದ್ದೆ ಗೈಸ್. ನೋಡಿ ಗೈಸ್ ಚಿನ್ನಿ ಅಲ್ಲಿ ತಗೊತಾ ಇದ್ದಾಳೆ ಗೈಸ್. ತಗೊಂಡ್ಲು ಗೈಸ್. ಫಸ್ಟು ಗುಂಡ, ನೀನೀಗ ಫಸ್ಟ್ ಬರ್ತೀನಿ ತಡಿ, ಕರಿಬೇಡ. ನೀನು ಫಸ್ಟು ನಾಳೆ ಸುಚರ್ ಕಿತ್ತಿಸ್ತೀನಿ ತಡಿ, ಕರ್ಕೊಂಡೋಗಿ. ಬಾ 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 ಅಂತಾನೆ. ಗೈಸ್ ಬೆಳಗ್ಗೆ ಬಿಟ್ಟು ಹೋಗಿದ್ವಲ್ಲ ಇವಳು. ಹಾಂ, ಹೆಂಗಿದ್ಯಮ್ಮ? ಹಾಂ, ಚೆನ್ನಾಗಿದ್ಯಾ? ಹಾಲು ಕುಡಿ. ಪಿಂಟು ಅಲ್ಲ, ಚಿಂಟು ಇದ್ದಂಗೆ ಐತೆ. ಮುಟ್ಟು ಏನು ಮಾಡಲ್ಲ. ಇಲ್ಲ ಸವರ್ಸ್ಕೊಂಡು ಗೈಸ್ ಮಧ್ಯಾಹ್ನ ಹಾಕಿದಲ್ಲಿ ಕುಡ್ದಿರ್ಲಿಲ್ಲ, ಅದಕ್ಕೆ ಕುಡಿಸ್ತಿದ್ದಾಳೆ. ಟ್ರೈ ಮಾಡ್ತಿದ್ದೀವಿ ಕುಡಿಯುತ್ತಾ ಅಂತ. ಅದಕ್ಕೆ ಅಭ್ಯಾಸನೂ ಇಲ್ಲ ಅನಿಸುತ್ತೆ ಹಾಲೆಲ್ಲ, ಬಟ್ ಕುಡಿತಾ ಇದೆ ಇವಾಗ. ಗೈಸ್ ಇವಳೆಲ್ಲ ಪ್ರಾಣಿನೂ ಮಲಗಿಸ್ತಾಳೆ ಜೋ ಮಾಡಿ. ಸ್ವಲ್ಪ ಹಾಲು ಕುಡಿಸಿದ್ಲು, ಅದನ್ನು ಮಲಗಿಸ್ಬಿಟ್ಲು. ಎದ್ದೇನು ಓಡಾಡೋಕ್ಕಾಗಲ್ಲ, ಆದ್ರೂ ಎಲ್ಲವನ್ನೂ ಮಲಗಿಸ್ಬಿಡ್ತೀಯಲ್ಲ ನೀನು. ಸ್ವಲ್ಪ ಬೆಚ್ಚಗೆ ಮಾಡಿದ್ದಾಳೆ ಗ್ಯಾಸ್ ಬೇಬಿ ಇವಾಗ.
ಹೋಗೋಣ ನಾವು. ಬಾಯ್. ಸೊ ಗೈಸ್, ನಾನು ಇವತ್ತು ಈ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಕೊನೆಗೆ ತೀರ್ಮಾನ ಮಾಡ್ತಾ ಇದ್ದೀನಿ. ಸೊ ನೀವು ಅನ್ಕೋಬೋದು ಏನಪ್ಪ ಇದು, ನೆನ್ನೆನೂ ಅದೇ ಶರ್ಟ್ ಇತ್ತು, ಇವತ್ತು ಅದೇ ಶರ್ಟ್ ಇತ್ತು ಅಂತ. ನೆನ್ನೆ ಒಂದು ಕಾಂಟೆಂಟ್ ಶೂಟ್ ಮಾಡಿದ್ವಿ, ಅದ್ರ ಕಂಟಿನ್ಯೂಟಿಗೋಸ್ಕರ ಅದನ್ನೇ ಹಾಕ್ಕೊಂಬಂದೆ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಇನ್ನೊಂದು ದುಃಖದ ವಿಚಾರ ಏನಪ್ಪ ಅಂದರೆ, ಇವತ್ತು ನಾನು ಒಂದು ಸೀರಿಯಸ್ ಆಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಗೈಸ್. ಒಂದು ಹಾವಿನ ಬಗ್ಗೆ ಕಂಪ್ಲೀಟು ಇನ್ಫಾರ್ಮೇಟಿವ್, ಫುಲ್ಲು ಸೀರಿಯಸ್ ಆಗಿ ಕುತ್ಕೊಂಡು ಮಾಡ್ತಿದ್ರೆ ಬೇಬಿ ನೀವು ಇಮ್ಯಾಜಿನು ಮಾಡಿರಲ್ಲ ಅಂಥ ಸೈಕ್ ಮಾಡಿದ್ದಾಳೆ ನನ್ನ ಗಾಡಿಯಿಂದ ಕೂತ್ಕೊಂಡು. ನಾನು ಇದೇ ಥರ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತೇ ಇಲ್ಲ, ಅರಿವೇ ಇಲ್ಲ ನನಗೆ ಏನು ನಡೀತಾ ಇದೆ ಹಿಂದೆ ಅಂತ. ಏನಂದರೆ ನೋಡಿದ್ಮೇಲೆ ಅನ್ನಿಸ್ತೈತೆ, ನಗಬೇಕು ಅಳ್ಬೇಕು ಗೊತ್ತಾಗ್ತಿಲ್ಲ. ಅಫ್ಕೋರ್ಸ್ ನಾನು ಪೋಸ್ಟ್ ಮಾಡ್ತೀನಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ. ನಿಮಗೆ ಎಂಟರ್ಟೈನ್ಮೆಂಟು ಇರುತ್ತೆ, ನಿಮಗೆ ಎಜುಕೇಟ್ ಮಾಡ್ದಂಗೂ ಇರುತ್ತೆ, ಎಜುಟೈನ್ಮೆಂಟ್ ಆಗುತ್ತೆ. ಅದು ಎಜುಟೈನ್ಮೆಂಟ್ ಕಡೆ ಎಲ್ಲಿ ಕೇಳಿದೆ ಹೇಳಿದ್ರನ್ನ ಎಜುಟೈನ್ಮೆಂಟ್ ಸಿಗುತ್ತೆ ನಿಮಗೆ. ಅಫ್ಕೋರ್ಸ್ ಐ ವಿಲ್ ಪೋಸ್ಟ್ ವೆರಿ ಸೂನ್. ಸ್ಟೇ ಟ್ಯೂನ್ಡ್ ಫಾರ್ ಮೀ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ಸೋ ಇನ್ ದ ಯೂಟ್ಯೂಬ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಇವಳ ಬಗ್ಗೆ ಇವಳ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಗುಂಡ ಈಸ್ ಆಲ್ಮೋಸ್ಟ್ ರಿಕವರ್ಡ್, ಈಸ್ ಫುಲ್ಲಿ ರಿಕವರ್ಡ್ ಆ್ಯಕ್ಚುಲಿ. ಸೊ ಅವನ್ನ ನಾಳೆ ಕರ್ಕೊಂಡೋಗಿ ಹೊಲಿಗೆ ಬಿಚ್ಚಿಸ್ಕೊಂಡು ಬರ್ತೀನಿ ಗೈಸ್. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್.